ಸ್ಟಾರ್ಟ್ ರೈಟ್ ಎಸ್ ಸ್ಟೂಡೆಂಟ್ಸ್ ಇವತ್ತು ಸಹ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಮಾಡುವ ಅಬ್ಸರ್ವಿಂಗ್ ಕಾಸ್ಟಿಂಗ್ ಮತ್ತು ಮಾರ್ಜಿನ್ ಕಾಸ್ಟಿಂಗ್ ಅಲ್ಲಿ ಹಾಗಾಗಿ ಪ್ರಾಬ್ಲಮ್ ಈ ರೀತಿ ಇದೆ ಫಸ್ಟ್ ಪ್ರಾಬ್ಲಮ್ ಓದ್ತೀನಿ ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡುವ ಎಸ್ ಪ್ರಾಬ್ಲಮ್ ಓದಿ ಇವತ್ತು ಕಂಪನಿ has a production capacity of 2 lakh units per year so 2 ಲಕ್ಷ ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡೋ ಸಾಮರ್ಥ್ಯ ಇದೆ then normal capacity utilization is reckoned as 90% ಹಾಗಾಗಿ ನಾರ್ಮಲ್ ಆಗಿ then capacity utilize ಆಗ್ತಾ ಇರೋದು 90% ಅಂದ್ರೆ 2 ಲಕ್ಷ ಯೂನಿಟ್ಸ್ ಪ್ರೊಡಕ್ಷನ್ ಮಾಡೋ ಸಾಮರ್ಥ್ಯ ಇರೋದು ಅದರಲ್ಲಿ 90% ಯುಟಿಲೈಸೇಷನ್ ಅಂದ್ರೆ 1,80,000 ಯೂನಿಟ್ಸ್ ಅಷ್ಟೇನೆ then ಆಮೇಲೆ ಏನಾಗಿದೆ ಸ್ಟ್ಯಾಂಡರ್ಡ್ ವೇರಿಯಬಲ್ ಪ್ರೊಡಕ್ಷನ್ ಕಾಸ್ಟ್ ಆರ್ 11 rupees per unit ಇದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ಕೊಂಡಿರೋದು 11 ರೂಪಾಯಿ then ವೇರಿಯಬಲ್ ಪ್ರೊಡಕ್ಷನ್ ಕಾಸ್ಟ್ 11 ರೂಪಾಯಿ ಅಂತ 1 ಯೂನಿಟ್ ಗೆ then the fixed costs are 3,60,000 rupees per year ಹಾಗಾಗಿ then 3,60,000 ರೂಪಾಯಿ ಫಿಕ್ಸ್ಡ್ ಕಾಸ್ಟ್ ಇದೆ then ಆಮೇಲೆ ವೇರಿಯಬಲ್ ಸೆಲ್ಲಿಂಗ್ ಕಾಸ್ಟ್ are 3 rupees per unit and fixed selling costs are 2,70,000 per year ಹಾಗಾಗಿ ಏನಾಗಿದೆ ವೇರಿಯಬಲ್ ಸೆಲ್ಲಿಂಗ್ ಕಾಸ್ಟ್ then 3 ರೂಪಾಯಿ 1 ಯೂನಿಟ್ ಗೆ ಮತ್ತೆ ಫಿಕ್ಸ್ಡ್ ಸೆಲ್ಲಿಂಗ್ ಕಾಸ್ಟ್ 2,70,000 then the unit selling price is 20 rupees 1 unit na 20 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ in the year just ended on 30th June 2030 the production was 1,60,000 units ಹಾಗಾಗಿ 1,60,000 ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡಿದೀವಿ and sales were 1,50,000 units 1,50,000 ಯೂನಿಟ್ಸ್ ಸೇಲ್ಸ್ ಆಗಿದೆ then the closing inventory on 30th 6 2013 was 20,000 units then 20,000 units na closing stock ಉಳಿಸಲಿಕ್ಕಿದೆ then the actual variable production cost for the year were 35,000 rupees higher than the standard in standard na fix ಮಾಡ್ಕೊಂಡಿದ್ವಿ ಅಂದ್ರೆ ಇಲ್ಲಿ 11 ರೂಪಾಯಿ ಅಂತ ಹೇಳಿದ್ವಿ ಇದೆ ನೋಡಿ right yes ಇದೆ yes standard variable production cost are 11 rupees per unit 11 ರೂಪಾಯಿ 1 ಯೂನಿಟ್ ಗೆ ಅಂತ ಹೇಳ್ಕೊಂಡಿದ್ವಿ ಬಟ್ ಅದಾದ ನಂತರ ಏನಾಗಿದೆ 35,000 ರೂಪಾಯಿ ಎಕ್ಸೆಸ್ ಆಗಿದೆ ಸೊ ಇದು ಪ್ರಾಬ್ಲಮ್ ಹಾಗಾಗಿ ಪ್ರಾಬ್ಲಮ್ ನೋಡ್ಕೊಳ್ಳಿ ಪ್ರಾಬ್ಲಮ್ ಓದ್ಕೊಳ್ಳಿ ಚೆನ್ನಾಗಿ then problem solve ಮಾಡುವ ಪ್ರಾಬ್ಲಮ್ ಓದ್ಕೊಳ್ಳಿ ಫಸ್ಟ್ yes read the problem first ಪ್ರಾಬ್ಲಮ್ ಓದ್ಕೊಳ್ಳಿ ಪ್ರಾಬ್ಲಮ್ ಓದ್ಕೊಳ್ಳಿ ಪ್ರಾಬ್ಲಮ್ ಓದಿ ಪ್ರಾಬ್ಲಮ್ ಓದಿ ಬರ್ಕೊಳ್ಳಿ ಪ್ರಾಬ್ಲಮ್ ಆದ್ರೆ ಸ್ವಲ್ಪ ಬರ್ಕೊಂಬಿಡಿ ಪ್ರಾಬ್ಲಮ್ ಬರ್ಕೊಳ್ಳಿ ಎಸ್ ಈಗ ಬರ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ then ಸಾಲ್ವ್ ಮಾಡುವ ಎಸ್ ಫಸ್ಟ್ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಲ್ಲಿ ಸಾಲ್ವ್ ಮಾಡುವ ರೈಟ್ ಎಸ್ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ ಪ್ರಾಬ್ಲಮ್ ಈಗ then yes first ಸೇಲ್ಸ್ ಫಿಗರ್ ಏನಾಗಿದೆ ನೋಡ್ಕೊಳ್ಳಿ ಸೇಲ್ಸ್ ಎಸ್ ಪ್ರಾಬ್ಲಮ್ ನೋಡಿ ಇದು ಪ್ರಾಬ್ಲಮ್ ಈಗ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಲ್ಲಿ ಫಸ್ಟ್ ಸೇಲ್ಸ್ ಬರ್ಕೊಳ್ಳಿ ಸೇಲ್ಸ್ then ಪ್ರಾಬ್ಲಮ್ ಹಿಡಿದು ಸೇಲ್ಸ್ 1,50,000 ಯೂನಿಟ್ಸ್ ಸೇಲ್ಸ್ ಇತ್ತು ನೋಡಿ ಇಲ್ಲಿ ಎಸ್ 1,50,000 ಯೂನಿಟ್ಸ್ ಮತ್ತೆ 1 ಯೂನಿಟ್ ಅನ್ನ 20 ರೂಪಾಯಿನಲ್ಲಿ ಮಾರಾಟ ಮಾಡಿದ್ವಿ ಹಾಗಾಗಿ 1,50,000 into 20 ಎಸ್ 30 ಲಕ್ಷ then ಆಮೇಲೆ ಏನು ಮಾಡಿ ಲೆಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ನ ಕಳೆದಾಕಿ then ಏನೇನಾಗಿದೆ ನೋಡಿ then ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಆದ್ರಿಂದ ಏನು ಮಾಡಿ ಫಿಕ್ಸ್ಡ್ ಕಳೆಗಿ ಮತ್ತೆ ವೇರಿಯಬಲ್ ಎರಡನ್ನು ಕಳೆದಾಕಿ ಹಾಗಾಗಿ ಫಸ್ಟ್ ವೇರಿಯಬಲ್ ಪ್ರೊಡಕ್ಷನ್ ಕಾಸ್ಟ್ ಹಾಗಾಗಿ ನಾವು ಪ್ರೊಡಕ್ಷನ್ ಮಾಡಿರೋದು ಸೇಲ್ ಮಾಡಿದ್ದು ಇಷ್ಟು 1,50,000 ಬಟ್ ಪ್ರೊಡಕ್ಷನ್ ಮಾಡಿರೋದು 1,60,000 ಇದೆ ನೋಡಿ ಎಸ್ 1,60,000 ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡಿದ್ವಿ ಇದೆ 1,60,000 ಹಾಗಾಗಿ 1,60,000 ಯೂನಿಟ್ ಇಂಟು then 1 ಯೂನಿಟ್ ನ 11 ರೂಪಾಯಿ ಆಗಿತ್ತು ಸೊ 11 ರೂಪಾಯಿ ಇದೆ 11 ರೂಪಾಯಿ ಇದೆ ನೋಡಿ ಎಸ್ ಸ್ಟ್ಯಾಂಡರ್ಡ್ ವೇರಿಯಬಲ್ ಪ್ರೊಡಕ್ಷನ್ ಕಾಸ್ಟ್ ಆರ್ 11 rupees per unit ಹಾಗಾಗಿ 1,60,000 ಇಂಟು 11 ಸೊ 17,60,000 ಇದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ವಿ ಆಮೇಲೆ ಏನಾಗಿದೆ
ದೆನ್ ಪ್ರಾಬ್ಲಮ್ ನಲ್ಲಿ ಕೊನೆಯಲ್ಲಿ ಹೇಳಿದ್ದು ಏನು ಅಂದ್ರೆ ದಿ ಆಕ್ಚುಯಲ್ ವೇರಿಯಬಲ್ ಪ್ರೊಡಕ್ಷನ್ ಕಾಸ್ಟ್ ಫಾರ್ ದಿ ಇಯರ್ ವರ್ 35,000 ಹೈಯರ್ ಮಾಡ್ಕೊಂಡಿದ್ದಕ್ಕಿಂತ 35,000 ರೂಪಾಯಿ ಎಕ್ಸೆಸ್ ಆಗಿದೆ ಅಂದ್ರೆ ಹಾಗಾಗಿ ಆ 35,000 ರೂಪಾಯಿ ಬರ್ತದೆ ರೈಟ್ 35,000 yes this is increase in variable cost then ಆನಂತರ ಏನು ಮಾಡಿ ಫಿಕ್ಸ್ಡ್ ಕಾಸ್ಟ್ ಪ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ನೋಡಿ ಎಷ್ಟು ಇದೆ ನೋಡಿ yes fixed cost ಇದು ಪ್ರೊಡಕ್ಷನ್ ಸ್ಟೇಜ್ ಇದು ಫಿಕ್ಸ್ಡ್ ಕಾಸ್ಟ್ ಆರ್ 3,60,000 per year so ಅದನ್ನು ಕಳೆದ ಹಾಕಿ ಎರಡನ್ನು ಕಳೆಯಬೇಕು ಇಲ್ಲಿ then absorption costing ಅಲ್ಲಿ ಹಾಗಾಗಿ 3,60,000 ಫಿಕ್ಸ್ಡ್ ಕಾಸ್ಟ್ ನ ಕಳೆದು then ಈಗ ಏನು ಮಾಡಿ ಮೂರನ್ನು ಟೋಟಲ್ ಮಾಡ್ಕೊಳ್ಳಿ then ಮೂರು ಟೋಟಲ್ ಏನಾಯ್ತು 21,55,000 then ಈಗ ಏನು ಮಾಡಿ add opening stock 10,000 units ಇದು ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಇನ್ನು ಕಂಡುಹಿಡಿಯಬೇಕು ಓಪನಿಂಗ್ ಸ್ಟಾಕ್ ಕಂಡುಹಿಡಿಯಬೇಕು ದೆನ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅದನ್ನ ಕಂಡುಹಿಡಿಯೋದು ಹೇಗೆ ಅಂದ್ರೆ ದೆನ್ ನೋಡ್ಕೊಳ್ಳಿ ಸೇಲ್ಸ್ ಫಿಗರ್ ಕೊಟ್ಟಿದ್ದಾರೆ ಸೇಲ್ಸ್ ಎಷ್ಟು ಅಂದ್ರೆ 1,50,000 ಯೂನಿಟ್ಸ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಪ್ರಾಬ್ಲಮ್ ಅಲ್ಲಿ ಹೇಳಿದೆ ಎಷ್ಟು ಉಳಿಸಬೇಕು ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಆಗಿ 20,000 ಯೂನಿಟ್ಸ್ ಉಳಿಸಲಿಕ್ಕಿದೆ ಹಾಗಾಗಿ ನಮ್ಮ ಕಡೆ ಎಷ್ಟಾಯ್ತು ಈಗ 1,50,000 1,70,000 ಆಯ್ತು ಬಟ್ ಪ್ರೊಡಕ್ಷನ್ ಏನಾಗಿದೆ ಸಾರಿ ರೈಟ್ ಎಸ್ ಪ್ರೊಡಕ್ಷನ್ ಏನಾಗಿದೆ 1,60,000 ಯೂನಿಟ್ಸ್ ಪ್ರೊಡಕ್ಷನ್ ಆಗಿದೆ ಅಂದ್ರೆ ನಾವು ಈ ಇಯರ್ ಅಲ್ಲಿ ಅಂದ್ರೆ ಈ ಪೀರಿಯಡ್ ಅಲ್ಲಿ 1,60,000 ಯೂನಿಟ್ಸ್ ಪ್ರೊಡಕ್ಷನ್ ಆಗಿದೆ ಬಟ್ 20,000 ಯೂನಿಟ್ಸ್ ಕ್ಲೋಸಿಂಗ್ ಸ್ಟಾಕ್ ಉಳಿಸಬೇಕು ಪ್ಲಸ್ ಒಂದು 1,00,000 ಯೂನಿಟ್ಸ್ ನ ಮಾರಬೇಕು ಅಂದ್ರೆ ಏನಾಗಿರ್ಬೇಕು ಅಂದ್ರೆ ಓಪನಿಂಗ್ ಸ್ಟಾಕ್ ಇರಬೇಕಾಗುತ್ತೆ ಹಾಗಾಗಿ ಎಷ್ಟು ಓಪನಿಂಗ್ ಸ್ಟಾಕ್ ಅಂದ್ರೆ 10,000 ಯೂನಿಟ್ಸ್ ಸೊ ಹಾಗಾಗಿ ಸೇಲ್ಸ್ 1,00,000 ಇದೊಂದು ಕ್ಲೋಸಿಂಗ್ ಸ್ಟಾಕ್ 20,000 170 ಮೈನಸ್ ಪ್ರೊಡಕ್ಷನ್ 160 ಹಾಗಾಗಿ ಇನ್ನು 10,000 ಓಪನಿಂಗ್ ಸ್ಟಾಕ್ ಇರಬೇಕಾಗುತ್ತೆ ಆ ಓಪನಿಂಗ್ ಸ್ಟಾಕ್ ವ್ಯಾಲ್ಯೂ ಮಾಡೋದು ಹೇಗೆ ಅಂದ್ರೆ ನಿಮಗೆ ಕೊಟ್ಟಿದ್ದಾರೆ ವೇರಿಯಬಲ್ ಕಾಸ್ಟ್ ಒಂದು ಸ್ಟ್ಯಾಂಡರ್ಡ್ ನ ಫಿಕ್ಸ್ ಮಾಡಿದ್ರು ವೇರಿಯಬಲ್ ಕಾಸ್ಟ್ 1 ಯೂನಿಟ್ ಗೆ 11 ರೂಪಾಯಿ ಅಂತ ಮತ್ತೆ ಫಿಕ್ಸ್ಡ್ ಕಾಸ್ಟ್ 2 ರೂಪಾಯಿ ಇದು ಹೇಗೆ ಬಂತು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ 2 ರೂಪಾಯಿ ಆಕ್ಚುಲಿ ನಿಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಇರೋದು 2,00,000 ಯೂನಿಟ್ಸ್ ಆದ್ರೂ ಕೆಪಾಸಿಟಿ ಯುಟಿಲೈಸೇಷನ್ is 90% ತಿಳಿದೆ yes 90% ಅಷ್ಟೇ ಯುಟಿಲೈಸ್ ಮಾಡ್ಕೊತಾ ಇದ್ದು ಆ 90% ಯುಟಿಲೈಸೇಷನ್ ಗೆ ದೆನ್ ಫಿಕ್ಸ್ಡ್ ಕಾಸ್ಟ್ ಎಷ್ಟಾಗಿದೆ ಅಂದ್ರೆ 3,60,000 ರೂಪಾಯಿ ಆಗಿದೆ ಹಾಗಾಗಿ ಇದು ಕೊಟ್ಟಿದ್ದಾರೆ ವೇರಿಯಬಲ್ ಕಾಸ್ಟ್ 11 ರೂಪಾಯಿ ದೆನ್ ಫಿಕ್ಸ್ಡ್ ಕಾಸ್ಟ್ 2 ರೂಪಾಯಿ ಹೇಗೆ ಬರ್ತದೆ ಅಂದ್ರೆ ದೆನ್ 3,60,000 ಈ 3,60,000 ಎಷ್ಟು ಯೂನಿಟ್ಸ್ ಗೆ ಅಂದ್ರೆ ದೆನ್ 2,00,000 ಇದು ಪ್ರೊಡಕ್ಷನ್ ಕೆಪಾಸಿಟಿ ಅದರಲ್ಲಿ ಯುಟಿಲೈಸ್ ಮಾಡ್ಕೊತಾ 90% ಹಾಗಾಗಿ 2,00,000 into 90 by 100 ಸೊ ಎಷ್ಟು ಬರ್ತದೆ ಅಂದ್ರೆ ಇಲ್ಲಿ 1,80,000 ಬರ್ತದೆ ಅಂದ್ರೆ 1,80,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ ಅದಕ್ಕೆ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಬೀಳ್ತಿದೆ ಅಂದ್ರೆ 3,60,000 ರೂಪಾಯಿ ಬೀಳ್ತಾ ಇದೆ ಅಂದ್ರೆ 3,60,000 ಡಿವೈಡ್ ಬೈ 1,80,000 2 ರೂಪಾಯಿ ಹಾಗಾಗಿ ದರ್ ಓಪನಿಂಗ್ ಸ್ಟಾಕ್ ನ ಈ ಇದರಲ್ಲಿ ವ್ಯಾಲ್ಯೂ ಮಾಡಿ ಅಂದ್ರೆ ವೇರಿಯಬಲ್ ಕಾಸ್ಟ್ 11 ರೂಪಾಯಿ ಪ್ಲಸ್ ಒಂದು ಫಿಕ್ಸ್ಡ್ ಕಾಸ್ಟ್ 2 ರೂಪಾಯಿ ಹಾಗಾಗಿ ಎಷ್ಟಾಯ್ತು ಅಂದ್ರೆ 11 1 2 13 ರೂಪಾಯಿ ಹಾಗಾಗಿ ನಿಮ್ಗೆ ಇರೋದು ಎಷ್ಟು ಅಂದ್ರೆ ದೆನ್ ಓಪನಿಂಗ್ ಸ್ಟಾಕ್ 10,000 ಯೂನಿಟ್ಸ್ 10,000 ಇಂಟು 13 ರೂಪಾಯಿ 1,30,000 ಇದು ನಮ್ಮ ಓಪನಿಂಗ್ ಸ್ಟಾಕ್ ನ ದೆನ್ ಆಡ್ ಮಾಡಿ ದೆನ್ ಹಾಗಾಗಿ ಎಷ್ಟಾಯ್ತು 2,00,000 ಆಡ್ ಮಾಡ್ಬಿಡಿ ದೆನ್ 21,55 ಪ್ಲಸ್ 1,30,000 22,85,000 ದೆನ್ ಈಗ ಏನ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ಇರ್ತದೆ ಕ್ಲೋಸಿಂಗ್ ಸ್ಟಾಕ್ ಫಿಗರ್ ಹೇಳಿದ್ದಾರೆ ಅವರು ಹಾಗಾಗಿ ಕ್ಲೋಸಿಂಗ್ ಸ್ಟಾಕ್ ನ ಕಳೆದಾಗ ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂದ್ರೆ ಪ್ರಾಬ್ಲಮ್ ಹೇಳಿದೆ 20,000 ಯೂನಿಟ್ಸ್ ದೆನ್ 20,000 ಯೂನಿಟ್ಸ್ ವ್ಯಾಲ್ಯೂ ಯಾವ್ದ್ರಲ್ಲಿ ಮಾಡಬೇಕು ಅಂದ್ರೆ ದೆನ್ ನೋಡಿ ಇಲ್ಲಿ ಪ್ರೊಡಕ್ಷನ್ ಆಗಿದೆ ಪ್ರೊಡಕ್ಷನ್ ಎಷ್ಟಾಗಿದೆ ನೋಡಿ 1,60,000 ಯೂನಿಟ್ಸ್ ಪ್ರೊಡಕ್ಷನ್ ಆಗಿದೆ ಅದು ಒಳಗಡೆ ಉಳಿದಿದೆ ಈಗ ದೆನ್ ಹಾಗಾಗಿ 1,60,000 ದೆನ್ ಟೋಟಲ್ ಕಾಸ್ಟ್ ಎಷ್ಟಾಯ್ತು ಅಂದ್ರೆ 1,60,000 ಪ್ರೊಡಕ್ಷನ್ ಮಾಡ್ಲಿಕ್ಕೆ ದೆನ್ 21,55,000 ಆಗಿದೆ ಎಸ್ 21,55,000 ತಗೊಳ್ಳಿ ಇದು ಟೋಟಲ್ ಆಗಿರೋ 1,60,000 ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗಿರೋ ಟೋಟಲ್ ವೆಚ್ಚ 21,55,000 ಹಾಗಾಗಿ 21,55,000 ಡಿವೈಡ್ ಬೈ 1,60,000 ದೆನ್ ಕ್ಲೋಸಿಂಗ್ ಸ್ಟಾಕ್ ಉಳಿಸಬೇಕಾದ್ರೆ ನಾವು 20,000 ಯೂನಿಟ್ಸ್ ದೆನ್ ವ್ಯಾಲ್ಯೂ ಮಾಡಿ ಎಷ್ಟು ಬರ್ತದೆ ಅಂದ್ರೆ 2,69,375 ಹಾಗಾಗಿ ದೆನ್ ಈ 22,85 2,69 ಕಳ್ಕೊಳ್ಳಿ ದೆನ್ 20 15 625 ಇದು ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ ದೆನ್ ಈ 9,84,375 ಉಳಿತದೆ ಅಂದ್ರೆ ಎರಡನ್ನು ಕಳೆದ್ಬಿಟ್ಟಿದ್ವಿ ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್ ಎರಡೂ ಕಳೆದಿದ್ದೀವಿ ದೆನ್ ಪ್ರೊಡಕ್ಷನ್ ಸ್ಟೇಜ್
ನಲ್ಲಿ ಏನ್ ಬಂದಿತ್ತು ಅದನ್ನ ಪೂರ್ತಿ ಕಳೆದಿದ್ವಿ. ಆಗ ಏನಾಗಿದೆ ಈಗ ಗ್ರಾಸ್ ಪ್ರಾಫಿಟ್ 9,84,375. ದೆನ್ ಆಮೇಲೆ ಗ್ರಾಸ್ ಪ್ರಾಫಿಟ್ ಸ್ಟೇಜ್ ನಂತರ ನಿಮಗೆ ಗೊತ್ತಿದೆ ಆಫೀಸ್ ಕಾಸ್ಟ್ ನ ಕಳಿತೀವಿ ಮತ್ತೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ನ ಕಳಿತೀವಿ. ಹಾಗಾಗಿ ಪ್ರಾಬ್ಲಮ್ ಅಲ್ಲಿ ಆಫೀಸ್ ಕಾಸ್ಟ್ ಯಾವುದು ಇರಂಗಿಲ್ಲ. ಹಾಗಾಗಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಯಾವ್ಯಾವ ಇದೆ ನೋಡಿ. ಸೊ ವೇರಿಯಬಲ್ ಇದೆ, ವೇರಿಯಬಲ್ ಹೇಳಿದ್ರು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರೈಟ್ 4,50,000. then ಇಲ್ಲಿದೆ is 2,70,000. ಇದು ಫಿಕ್ಸ್ಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 2,70,000 ಮತ್ತೆ ವೇರಿಯಬಲ್ ಸೆಲ್ಲಿಂಗ್ ಕಾಸ್ಟ್ 3 rupees per unit. 3 ರೂಪಾಯಿ 1 ಯೂನಿಟ್ ಗೆ ವೇರಿಯಬಲ್ ಸೆಲ್ಲಿಂಗ್ ಕಾಸ್ಟ್. ಹಾಗಾಗಿ 3 ರೂಪಾಯಿ ಯೂನಿಟ್ ಅಂದ್ರೆ then ವೇರಿಯಬಲ್ ಎಷ್ಟಾಗ್ತದೆ ಅಂದ್ರೆ then ವೇರಿಯಬಲ್ ಹಾಗಾಗಿ ಮಾರಿರೋದು 1.5 ಲಕ್ಷ ಯೂನಿಟ್ಸ್. ಹಾಗಾಗಿ 1.5 ಲಕ್ಷ ಮತ್ತೆ ವೇರಿಯಬಲ್ ಸೆಲ್ಲಿಂಗ್ ಕಾಸ್ಟ್ ಒಂದಕ್ಕೆ 3 ರೂಪಾಯಿ. ಹಾಗಾಗಿ ವೇರಿಯಬಲ್ is 1,50,000 into 3. ಸೊ ಮಾರಿರೋದು 1,50,000 ಯೂನಿಟ್ಸ್. ಹಾಗಾಗಿ 1,50,000 into 3 ಇಲ್ಲಿ ಹಾಗಾಗಿ 4,50,000. ದೆನ್ ಆಮೇಲೆ ಫಿಕ್ಸ್ಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 2,70,000 ರೂಪಾಯಿ ಪ್ರಾಬ್ಲಮ್ ಹೇಳಿದೆ. ಹಾಗಾಗಿ ಇದು ವೇರಿಯಬಲ್ is 1,50,000 ಯೂನಿಟ್ಸ್ ಮಾರಿರೋದು ದೆನ್ ಇಂಟು 1 ಯೂನಿಟ್ ಗೆ 3 ರೂಪೀಸ್ ಇನ್ಕಮ್ ಮಾಡಿದೀವಿ. ಹಾಗಾಗಿ ಇದು ಕಳೆದಾಕಿ ದೆನ್ ಕಳೆದ್ರೆ 4 ಲಕ್ಷ ಪ್ಲಸ್ 2,70,000 7,20,000 ರೂಪಾಯಿ. ದೆನ್ ಇದನ್ನ ಕಳೆದ್ಬಿಡಿ. ಇದನ್ನ ಕಳೆದ್ರೆ then net profit ಏನಿದೆ 2,64,375. ಇದು ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಲ್ಲಿ ಬಂದಿರೋ ನೆಟ್ ಪ್ರಾಫಿಟ್. then ಇಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಏನು ಅಂದ್ರೆ then ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್ ಎರಡನ್ನೂ ಲೆಕ್ಕಕ್ಕೆ ಹಾಕಬೇಕು. then ಮಾರ್ಜಿನಲ್ ಕಾಸ್ಟಿಂಗ್ ನೆಕ್ಸ್ಟ್ ನೋಡುವ, ಅಲ್ಲಿ ಓನ್ಲಿ ವೇರಿಯಬಲ್ ಕಾಸ್ಟ್ ಅಷ್ಟೇ ಲೆಕ್ಕಕ್ಕೆ ಹಾಕಬೇಕು. ಇಷ್ಟು ಇನ್ನೊಂದ್ಸಲ ನೋಡ್ಕೊಂಡು ಪ್ರಾಬ್ಲಮ್ ಒಂದ್ಸಲ ನೋಡ್ಕೊಳ್ಳಿ. ಒಂದ್ಸಲ ನೋಡ್ಕೊಳ್ಳಿ ಮಾಡಿರೋದು ಒಂದ್ಸಲ ನೋಡಿ. Right. Yes, dear students, same problem ಏನಿತ್ತು ಆ same problem ಈಗ margin costing ಮಾಡಿ. Income statement and margin costing ಮಾಡಿ. Yes, sales as usual. Yes, 1,50,000 units into 20 rupees. Yes, 1 ಲಕ್ಷ. Then ಆಮೇಲೆ ಏನು ಮಾಡಿದೀವಿ ಈಗ only variable cost ಅಷ್ಟೇ ಲೆಕ್ಕ ಹಾಕ್ತೀವಿ. That's margin cost means variable cost. ಹಾಗಾಗಿ variable production cost then production ಎಷ್ಟು ಮಾಡ್ತಿದ್ವಿ ಅಂದ್ರೆ 1,60,000 units production ಮಾಡ್ತಿದ್ವಿ. ಹಾಗಾಗಿ 1,60,000 into variable cost is 11 rupees per unit. ಹಾಗಾಗಿ ಫಿಕ್ಸ್ಡ್ ಕಾಸ್ಟ್ ನ ಲೆಕ್ಕ ಹಾಕೋದು. ಹಾಗಾಗಿ 1,60,000 into 17,60,000. ಮತ್ತೆ ಪ್ರಾಬ್ಲಮ್ ಏನಿತ್ತು then ಆಮೇಲೆ ಏನಾಗಿತ್ತು ಅಡಿಷನಲ್ ವೇರಿಯಬಲ್ ಪ್ರೊಡಕ್ಷನ್ ಕಾಸ್ಟ್ ಅಂದ್ರೆ ಎಕ್ಸೆಸ್ ಪ್ರೊಡಕ್ಷನ್ ಕಾಸ್ಟ್ ಬಿದ್ದಿತ್ತು. ಹಾಗಾಗಿ ಅದನ್ನು ತಗೊಳ್ಳಿ. ಅಡಿಷನಲ್ ವೇರಿಯಬಲ್ ಪ್ರೊಡಕ್ಷನ್ ಕಾಸ್ಟ್ is 35,000. ನೆಕ್ಸ್ಟ್ ಆಮೇಲೆ ಮಾಡಿ ವೇರಿಯಬಲ್ ಕಾಸ್ಟ್ ಆಫ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಒಂದಷ್ಟು ಓಪನಿಂಗ್ ಸ್ಟಾಕ್ ಇತ್ತು. ಆ ಓಪನಿಂಗ್ ಸ್ಟಾಕ್ ಹೇಗೆ ಬಂತು ಹಿಂದೆ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಮಾಡುವಾಗ ಹೇಳಿದ್ದೀವಿ. ಹಾಗಾಗಿ ಓಪನಿಂಗ್ ಸ್ಟಾಕ್ ಎಷ್ಟಿತ್ತು ಅಂದ್ರೆ 10,000 ಇತ್ತು. ಆ 10,000 ಮತ್ತೆ 1 ಯೂನಿಟ್ ನ ವ್ಯಾಲ್ಯೂ ಮಾಡ್ತಾ ಇದ್ದೀವಿ. ಓನ್ಲಿ ವೇರಿಯಬಲ್ ಕಾಸ್ಟ್ ಅಷ್ಟೇ ವ್ಯಾಲ್ಯೂ ಮಾಡಬೇಕು, ಫಿಕ್ಸ್ ಕಾಸ್ಟ್ ಅನ್ನು ವ್ಯಾಲ್ಯೂ ಮಾಡಬಾರದು. ಹಿಂದೆ ಏನು ಮಾಡಿದ್ವಿ 11 ಪ್ಲಸ್ 2 ಹಾಕೊಂಡಿದ್ವಿ. ಬಟ್ ಇಲ್ಲಿ 2 ರೂಪಾಯಿ ಬರಬಾರದು ಯಾಕೆಂದ್ರೆ ಅದು ಫಿಕ್ಸ್ ಕಾಸ್ಟ್. ಹಾಗಾಗಿ 10,000 into 11 ಸೊ 1,10,000. ಹಾಗಾಗಿ ಮೂರು ಟೋಟಲ್ ಮಾಡಿ ಸೊ 19,05,000 ಬರ್ತದೆ. ಸೊ ದಿಸ್ ಇಸ್ ಆಮೇಲೆ ಮಾಡಿ then less closing stock of finished goods. Finished goods ಏನಿದೆ then problem ಹೇಳಿತ್ತು ಅದನ್ನೇ then 20,000 ಯೂನಿಟ್ಸ್ finished goods ಇದೆ. 20,000 ಯೂನಿಟ್ಸ್ ಏನು ಮಾಡಿ then ಕಳೆದಾಕಿ ಎಷ್ಟು ಬಂದಿದೆ ನೋಡಿ 17,95,000 ವೇರಿಯಬಲ್ ಕಾಸ್ಟ್ ಅಷ್ಟೇ. ಸೊ ವೇರಿಯಬಲ್ ಕಾಸ್ಟ್ ಇದೆ ನೋಡಿ 17,60,000. then ಆಮೇಲೆ 1,60,000 ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡಲಿಕ್ಕೆ ಆ 1,60,000 ಯೂನಿಟ್ಸ್ ಅಲ್ಲಿ ಉಳಿದಿದೆ ಇದು. ಹಾಗಾಗಿ 17,60,000 ಆಮೇಲೆ ಏನಾಯಿತು ಒಂದು 35,000 ಅಡಿಷನಲ್ ಕಾಸ್ಟ್ ಇತ್ತು. ಹಾಗಾಗಿ ಒಟ್ಟು 1,60,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬಿದ್ದಂತ ವೇರಿಯಬಲ್ ಕಾಸ್ಟ್ 17,60 ಒಂದು 35 17,95,000. ಹಾಗಾಗಿ 17,95,000 then 1,60,000 ಯೂನಿಟ್ಸ್ ಗೆ ಬಿದ್ದಂತ ವೆಚ್ಚ ಆಯಿತು. ಇಂಟು ಉಳಿದಿರೋದು ಎಷ್ಟು ಅಂದ್ರೆ 20,000 ಯೂನಿಟ್ಸ್. ನೋಡ್ಕೊಳ್ಳಿ ಇಲ್ಲಿ ನಾವು ಫಿಕ್ಸ್ಡ್ ಕಾಸ್ಟ್ ನ ಲೆಕ್ಕಕ್ಕೆ ಹಾಕೊಳ್ತಾ ಇದ್ದಾರೆ. ಇದು ಮೇಜರ್ ಡಿಫರೆನ್ಸ್ ಇದೆ. ಯಾವುದು ಅಬ್ಸಾರ್ಪ್ಷನ್ ಕಾಸ್ಟ್ ಮತ್ತು ಮಾರ್ಜಿನಲ್ ಕಾಸ್ಟ್ ನ ಡಿಫರೆನ್ಸ್ ಏನು ಅಂದ್ರೆ ನಿಮ್ಮ
ನಿಮ್ಮ ಕ್ಲೋಸಿಂಗ್ ಸ್ಟಾಕ್ ಮತ್ತು ಓಪನಿಂಗ್ ಸ್ಟಾಕ್ ವ್ಯಾಲ್ಯೂಯೇಷನ್ ಏನಿರ್ತದೆ ಡಿಫರ್ ಇರ್ತದೆ. ಸೊ ಇದು ಹಾಗಾಗಿ ಏನು ಮಾಡಿ ನಾವು 95 ಡಿವೈಡ್ ಬೈ 1,10,000 ಇಂಟು 20,000 ಎಷ್ಟು ಬರ್ತದೆ ಅಂದ್ರೆ 2,44,375. ಇದನ್ನೇನು ಮಾಡಿ ಕ್ಲೋಸಿಂಗ್ ಸ್ಟಾಕ್ ನ ಕಾಳಿ ನೋಡಿ. then ನೀವು ಉಳಿದಿದ್ದು ಏನಂದ್ರೆ ವೇರಿಯಬಲ್ ಪ್ರೊಡಕ್ಷನ್ ಕಾಸ್ಟ್ ಆಫ್ 1,50,000 ಯೂನಿಟ್ಸ್. ಹಾಗಾಗಿ 1 ಲಕ್ಷ ಯೂನಿಟ್ಸ್ ಎಷ್ಟು ಬಿದ್ದಿದೆ ಅಂದ್ರೆ ನಿಮಗೆ ವೇರಿಯಬಲ್ ಪ್ರೊಡಕ್ಷನ್ ಕಾಸ್ಟ್ 14,80,695. then ಇದ್ರ ಜೊತೆಗೆ ಮತ್ತೆ again ಒಂದಷ್ಟು ವೇರಿಯಬಲ್ ಕಾಸ್ಟ್ ಇನ್ಕರ್ ಆಗಿದೆ. ಯಾವ ಸ್ಟೇಜ್ ಅಲ್ಲಿ ಅಂದ್ರೆ ಇದು ಪ್ರೊಡಕ್ಷನ್ ಸ್ಟೇಜ್. ಆಮೇಲೆ ಏನು ಮಾಡಿ then ಒಂದಷ್ಟು ಸೆಲ್ಲಿಂಗ್ ಸ್ಟೇಜ್ ಅಲ್ಲಿ ಒಂದಷ್ಟು ವೇರಿಯಬಲ್ ಕಾಸ್ಟ್ ಇನ್ಕರ್ ಆಗಿದೆ, ಅದನ್ನ ಆಡ್ ಮಾಡಿ. add variable selling cost of 1,50,000 units. ಈ 1 ಲಕ್ಷ ಯೂನಿಟ್ಸ್ ಮಾರಾಟ ಮಾಡಿದ್ದೀವಿ. ಆ 1 ಲಕ್ಷ ಇಂಟು 3 ರೂಪಾಯಿ 1 ಯೂನಿಟ್ಗೆ ಪ್ರಾಬ್ಲಮ್ ಹೇಳಿ. ಹಾಗಾಗಿ 1 ಲಕ್ಷ ಇಂಟು 3 4 ಲಕ್ಷ. ಸೊ ಇದು ಹಾಗಾಗಿ ಇದನ್ನ ಆಡ್ ಮಾಡಿದ್ರೆ then 16,80 ಒಂದು 4. ಹಾಗಾಗಿ 21,30,625. ಇದು then ಈಗೇನ್ ಮಾಡಿ yes this is s and you know this module cost equation it is s minus b. ಇದೆಲ್ಲ ಮಾಡಿದ್ರೆ ಓನ್ಲಿ b ಅಷ್ಟೇ ಮಾಡಿರೋದು, b ಗುಣ ಕಳ್ಕೊಂಡು ಬಂದಿದ್ದೀವಿ. ಹಾಗಾಗಿ s minus b ಎಷ್ಟಾಯ್ತು ಅಂದ್ರೆ 21,30,625. ಹಾಗಾಗಿ ಇದು ಕಳೆದು ಬಿಡಿ. module cost equation is s minus b is equal to c. ಹಾಗಾಗಿ then contribution ಎಷ್ಟು ಅಂದ್ರೆ 8,69,375. then ಈಗ ಏನು ಮಾಡಬೇಕು ನೆಟ್ ಪ್ರಾಫಿಟ್ ಮಾಡಿ ಉದ್ದೇಶದಿಂದ ಆಮೇಲೆ ಏನು ಫಿಕ್ಸ್ಡ್ ಕಾಸ್ಟ್ ಬಿದ್ದಿದೆ ಆ ಫಿಕ್ಸ್ಡ್ ಕಾಸ್ಟ್ ನ ಕಳೆದಾಗ ಓನ್ಲಿ ನೆಟ್ ಪ್ರಾಫಿಟ್ ಕಂಡುಹಿಡಿಯುವ ದೃಷ್ಟಿಯಿಂದ. ಹಾಗಾಗಿ ಫಿಕ್ಸ್ಡ್ ಪ್ರೊಡಕ್ಷನ್ ಕಾಸ್ಟ್ ಪ್ರಾಬ್ಲಮ್ ಹೇಳಿದ್ದು 3,40,000. then ಫಿಕ್ಸ್ಡ್ ಸೆಲ್ಲಿಂಗ್ ಕಾಸ್ಟ್ ಅದೆಷ್ಟಾಗಿತ್ತು ಅಂದ್ರೆ 2,70,000. ಎರಡನ್ನು ಟೋಟಲ್ ಮಾಡಿ 6,30,000. ಈಗ ಏನು ಮಾಡಿ then contribution ಇಂದ f ನ ಕಳೆದುಬಿಡಿ, ಅದು c minus f. this is net profit 2,39,370. ಸೊ ಇಷ್ಟು ಇನ್ನೊಮ್ಮೆ ನೋಡಿ ಚೆನ್ನಾಗಿ. ಇನ್ನೊಮ್ಮೆ ನೋಡಿ ಏನಾದ್ರು ಡೌಟ್ಸ್ ಇದ್ರೆ ನೋಡಿ ಇನ್ನೊಮ್ಮೆ ನೋಡಿ ನೋಡ್ಕೊಡಿ ಪ್ರಾಬ್ಲಮ್ ನೋಡಿ ಹಾಗೆ ಮತ್ತೆ ನೋಡಿ ಪ್ರಾಬ್ಲಮ್ ನೋಡಿ ನೋಡ್ಕೊಳ್ಳಿ ಒಂದ್ಸಲ ನೋಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಇನ್ನ ನಿಮಗೆ ಓನ್ಲಿ ಡೈರೆಕ್ಟ್ ಕಾಸ್ಟ್ ಅಷ್ಟೇ ಲೆಕ್ಕ ಹಾಕೊಂಡು ಹೋಗಿದ್ದೀನಿ. then ಆಮೇಲೆ ನೆಟ್ ಪ್ರಾಫಿಟ್ ಕಂಡುಹಿಡಿಯುವ ದೃಷ್ಟಿಯಿಂದ ಫಿಕ್ಸ್ಡ್ ಕಾಸ್ಟ್ ನ ಕಳೆದು ನೋಡ್ಕೊಂಡ್ಬಿಡಿ ಇನ್ನೊಮ್ಮೆ. ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ನೋಡ್ಕೊಳ್ಳಿ, then ಮಾರ್ಜಿನ್ ಕಾಸ್ಟಿಂಗ್ ನೋಡ್ಕೊಳ್ಳಿ. then ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ನೆಕ್ಸ್ಟ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಬಂದಾಗ ಮಾಡಿ ನೋಡ್ಕೊಳ್ಳಿ ಒಮ್ಮೆ. I hope you have understood both these methods. Okay, thank you dear students. Thank you. ಮತ್ತೆ next class ಅಲ್ಲಿ ಸಿಗೋಣ. Thank you all.